ರೋಹಿಣಿ, ಈ ದುಡ್ಡು ನಿಮ್ಮ ತಂದೆ ಕೊಟ್ಟಿದ್ದೇನಮ್ಮ? ಹೌದು ಮಾವ, ನಮ್ಮ ತಂದೆ ಹತ್ರ ಮಾತಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಅತ್ತೆ ನಾನು ಪಾರ್ಲರ್ ಶುರು ಮಾಡೋದಕ್ಕೆ ಅಂತ, ನಮ್ಮ ಮದುವೆಗೆ ಅಂತ ಅಷ್ಟು ದುಡ್ಡು ಅಡ್ಜಸ್ಟ್ ಮಾಡಿದ್ರು. ಇವ್ರು ಇಲ್ಲದೆ ಹೋಗಿದ್ದಿದ್ರೆ ನನಗಿಂಥ ಒಳ್ಳೆ ಬದುಕು ಸಿಗ್ತಾ ಇರಲಿಲ್ಲ. ಇಂಥವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಂತು ಎಲ್ಲರೂ ಪ್ರಶ್ನೆ ಮಾಡಿದ್ರಿ. ಇಂಥ ದೊಡ್ಡ ಮನ್ಸಿರೋ ಅತ್ತೆಗೆ ನನ್ನಿಂದ ಅವಮಾನ ಆಗೋದು ನನ್ನಿಂದ ನೋಡೋದಕ್ಕಾಗ್ಲಿಲ್ಲ ಮಾವ. ಅದಕ್ಕೆ ನಾನು ನನ್ನ ಸ್ವಾಭಿಮಾನನ ಬಿಟ್ಟು ನನ್ನ ತಂದೆಗೆ ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟ್ ಆಗಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರು. ಅದ್ಗೆ ನೀವು ಈ ಕೆಲಸ ಮೊದಲೇ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಹೇಳ್ತಿರೋದು ನಿಜ ರವಿ. ಆದರೆ ನಾನು ದುಡ್ಡು ತಗೊಳ್ಳೋವಾಗಲೇ ಅತ್ತೆಗೆ ಹೇಳಿದ್ದೆ, ನಾನು ಪ್ರತಿ ತಿಂಗಳು ಬಡ್ಡಿ ಕಟ್ಟಿ ಈ ಸಾಲನ ತೀರಿಸಿ ಮನೆ ಪತ್ರನ ವಾಪಸ್ ತರ್ತೀನಿ ಅಂತ. ಆದರೆ ಈ ಮನೇಲಿ ಕೆಲವ್ರು ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡು ನನಗೆ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡೆ. ಮಾವ, ಅತ್ತೆ ನಿಮ್ಮ ಹತ್ರ ಹೇಳ್ದೆ ಈ ಕೆಲಸನ ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯಯ್ಯೋ ರೋಹಿಣಿ, ನೀನು ಈ ಮನೆ ದೇವತೆ ಕಣಮ್ಮ. ನೀನು ನಮ್ಮ ಮನೆ ಸೊಸೆ ಆಗಿದ್ದು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಈ ಮನೇಲಿ ನನ್ನನ್ನ ತಲೆ ಎತ್ಕೊಂಡು ಓಡಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲಮ್ಮ ನೀನು, ನನ್ನ ಬಂಗಾರ. ತಲೆ ಎತ್ತಕ್ಕಾಗ್ತಾ ಇರಲ್ವೇನೋ? ಓ, ಉಳುಕ್ಬಿಟ್ಟಿದ್ದೇನೋ ಪಾಪ. ನನ್ನ ಹತ್ರ ಬಂದಿದ್ರೆ ತಲೆ ಹಿಡ್ಕೊಂಡು ಹಂಗೆ ರಟಕ ಪಾಠಕ ಅಂತ ತಿರ್ಗಿಸ್ಬಿಟ್ಟು ಎಲ್ಲ ಸರಿ ಮಾಡ್ಬಿಡ್ತಾ ಇದ್ದೆ. ಉರ್ಕೋ ಚೆನ್ನಾಗಿ ಹೊಟ್ಟೆ ಉರ್ಕೋ. ಇನ್ನು ಅದೇನೇನ್ ಬರುತ್ತೋ ಅದನ್ನೆಲ್ಲ ಬೊಗಳ್ಬಿಡು. ಎಷ್ಟೇ ಆದ್ರೂ ಬಾಡಿಗೆಗೆ ದಿನ ಕೈ ಚಾಚೋಂತಾನೆ. ಇದಕ್ ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ನಿನ್ ಕೈಯಲ್ಲಿ? ನೋಡು ರೋಹಿಣಿನ ಚೆನ್ನಾಗಿ ನೋಡು. ಇಂಥವ್ರನ್ನ ನೋಡಿಯೇ ಹೇಳೋದು ದೊಡ್ಡ ಮನುಷ್ಯರು ಅಂತ. ನಮ್ ರೋಹಿಣಿ ತರ ಈ ಮನೇಲಿ ಯಾರಿಂದನೂ ಇರಕ್ಕಾಗಲ್ಲ. ಸಕ್ರೆ ಬಲೇ ಬಿಲ್ಡಪ್ ಕೊಡ್ತಾ ಇದೀಯಾ? ಇರ್ಲಿ ಇರ್ಲಿ ಇರ್ಲಿ. ಈ ಟೈಮು ಗೀಮು ಎಲ್ಲಾನು ಯಾವಾಗ್ಲೂ ಒಬ್ರು ಪಾಲನ ಇರೋದಿಲ್ಲ, ತಿಳ್ಕೊ. ಅಸಲಿ ಆಟ ಶುರು ಆಗೋ ಹೊತ್ತು ಹತ್ತಿರದಲ್ಲೇ ಇದೆ. ರವಿ, ಇದು ದುಡ್ಡು ಸರಿ ಇದೆಯಾ ಅಂತ ಮೊದಲು ನೋಡ್ಬೇಕು. ಬಾರ ಲೆಕ್ಕ ಹಾಕೋ, ಬಾರ. ಲೇ ಸೂರ್ಯ, ಅದೆಲ್ಲ ಯಾಕೋ? ಯಾಕ ಲೇ, ನಿನ್ ಗೊತ್ತಿಲ್ಲನೋ? ಮೊನ್ನೆ ದುಡ್ಡೆಲ್ಲ ವಾಪಸ್ ಕೊಡ್ತೀನಿ ಅಂತ ಮುಟ್ಟು 4,000 ಕಮ್ಮಿ ಕೊಟ್ಟಿದ್ದ ಇವನು. ಇವಾಗ ಎಣಿಸ್ಕೋಬೇಕು ತಾನೆ, ದೊಡ್ಡ ಅಮೌಂಟು. ಬಾರ ಎಣಿಸ್ಕೋರ, ಬಾರ. ಬಿಡ, ನಿಂತ್ಕೋ ಸುಮ್ಮನೆ. ನೋಡಮ್ಮ ರೋಹಿಣಿ, ಇಲ್ಲಿ ನಿನಗಾಗ್ಲಿ ನಿಮ್ಮ ಅತ್ತೆಗಾಗ್ಲಿ ಅವಮಾನ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲಮ್ಮ. ಒಟ್ಟು ಕುಟುಂಬ ಅಂದಮೇಲೆ ಯಾರಾದರೂ ಒಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ಮುಂಚೆ ಅವರು ಎಲ್ಲರನ್ನೂ ಕೇಳಿ ಆಮೇಲಿಂದ ಒಪ್ಪಿಗೆ ತಗೊಂಡು ಆಮೇಲೆ ನಿರ್ಧರಿಸ್ಬೇಕು. ಅದು ನನ್ನನ್ನು ಸೇರಿ. ಹಾಗೆ ಯಾರನ್ನು ಹೇಳ್ದೆ ಕೇಳದೆ ನಿಮ್ಮ ಅತ್ತೆ ಇಂಥ ಕೆಲಸ ಮಾಡ್ದಲ್ಲ, ಅದಕ್ಕೆ ಈ ಸಮಸ್ಯೆ ಬಂದಿದ್ದು. ಅದಕ್ಕೆ ಹೇಳಿದ್ವಮ್ಮ. ಏನ್ ನೀವು ಎಲ್ಲ ನನ್ನ ತಲೆ ಮೇಲೆ ಆಗ್ತಿದ್ದೀರಲ್ಲ? ಏನೋ ಈ ಮನೇಲಿ ಇಷ್ಟು ದಿನ ಬರದೇ ಇರೋ ಸಮಸ್ಯೆ ಈಗ ನನ್ನಿಂದಾನೇ ಬಂದಿದೆ ಅನ್ನೋ ಹಾಗೆ. ಇದೆಲ್ಲ ಆಗಿದ್ದು ನೀವು ಆಸೆ ಪಟ್ಟು ಈ ಮನೆ ಸೊಸೆ ಮಾಡ್ಕೊಂಡಿದಾರಲ್ಲ, ಅಲ್ಲಿ ಆ ಹೂ ಕಟ್ಟೋಳು ಅವಳಿಂದ. ಅತ್ತೆ, ನಾನು ಸುಮ್ಮನೆ ಇದ್ದೀನಿ. ಯಾಕೆ ನನ್ನ ಮೇಲೆ ಇಲ್ಲೇ ಇರೋದೆಲ್ಲ ಹೇಳ್ತಿದ್ದೀರಾ? ಹೌದಮ್ಮ, ಹೌದು. ನೀನು ಪಾಪ ಸುಮ್ಮನೆ ಇದೆಯಾ? ನೀನ್ ಸುಮ್ಮನೆ ಇತ್ತು ನಿನ್ ಪಕ್ಕದಲ್ಲಿರೋರ್ಗೆ ಎತ್ತಿ ಎತ್ತಿ ಕೊಡ್ತಾ ಇದೀಯ ಅಲ್ವಾ? ಇದು ನನಗೆ ಗೊತ್ತಿಲ್ವಾ? ಓ, ಈ ಮನೇಲಿ ಇದೆಲ್ಲ ಆಗ್ತಿರೋದು ನಿನ್ನಿಂದ ಕಡೆ, ನಿನ್ನಿಂದ. ನೀನೆಂತವಳು ಗೊತ್ತಾ? ನೀನು ಮಾತಾಡ್ಬೇಕಾಗಿರೋದನ್ನೆಲ್ಲ ಅವನು ಕೈಲಿ ಮಾತಾಡಿಸ್ತಿದ್ಯಾ? ನಾನೇನು ಕೀ ಕೊಟ್ರೆ ಆಡೋ ಬೊಂಬೆನ ಇವಳು? ಅವಳು ನಿನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾಳೆ. ಏನಾದ್ರು ಒಂದು ಸಣ್ಣ ವಿಷಯ ಆದ್ರೆ ಸಾಕು, ಅಪ್ಪ
ದೊಡ್ಡ ಪ್ರಳಯನೇ ಆಗೋರ್ ತರ ಬಂದು ಇಲ್ಲಿ ಕೂಗಾಡ್ತಿಯಲ್ಲ. ಅತ್ತೆ ಅವರು ಕೂಗಾಡ್ತಿಲ್ಲ, ನಿಧಾನಕ್ಕೆ ಕೇಳ್ತಿದ್ದಾರೆ. ತಪ್ಪನ್ನ ತಪ್ಪು ಅನ್ನೋದಕ್ಕೆ, ತಪ್ಪು ಮಾಡ್ದೆ ಅನ್ನೋದಕ್ಕೆ ಅವ್ರಿಗೇನ್ ಗೊತ್ತಾಗಲ್ವಾ? ಗೊತ್ತಾಗತ್ತೆ ಕಣೆ, ಗೊತ್ತಾಗತ್ತೆ. ಪಿನ್ನಾಡಿ ಇಷ್ಟ ದಿನ ಏನೇ ಆದ್ರೂ ಅವನು ತೆಪ್ಪಗಿರ್ತಿದ್ದ, ಯಾಕಂದ್ರೆ ನಾನು ಅವನ್ನ ಹಾಗೆ ಬೆಳೆಸಿದ್ದೆ. ಆದ್ರೆ ಈಗ ನೋಡು, ನೀನು ಏನ್ ಸಕ್ರೆ ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯ. ಹಲೋ, ನನ್ನ ಸಾಕಿದ್ದು ಬೆಳೆಸಿದ್ದು ಎಲ್ಲ ಲಕ್ಕಿ. ಅದಕ್ಕೆ ನೀನ್ ಹಿಂಗಿರೋದು. ನಾನು ಬೆಳೆಸಿರೋ ಇಬ್ರು ಮಕ್ಕಳು ನೋಡು ಹೆಂಗೆ ನಾನು ಮಾತ್ ಕೇಳ್ಕೊಂಡು ಶೇಕ್ ಸುಮ್ನಿದ್ದಾರೆ ಅಂತ. ಇವ್ರಿಗೇನ್ ಕಮ್ಮಿ ಆಗಿದೆ ಅತ್ತೆ? ಯಾಕೆ ಇವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ಹೀಗೆ ಇವಳು ಮಾತಾಡಿನೇ ಅವನ್ಗೆ ನನ್ ಮೇಲೆ ದ್ವೇಷ ಹುಟ್ಟಾಗ್ತಿದ್ದಾಳೆ. ಮನೇಲಿ ಯಾವಾಗ್ಲೂ ಪ್ರತಿ ದಿನ ಏನಾದ್ರೂ ಒಂದ್ ಜಗಳ ನಡೀತಾನೇ ಇರುತ್ತೆ. ಹೌದು, ಎಲ್ಲ ತಪ್ಪು ಮೀನಾದೆ. ಏನಿವಾಗ? ರೈ ಮೀನಾ, ನೀನು ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು ಕಣೆ. ಆ ವಯ್ಯ ಫೈನಾನ್ಸ್ ಆಫೀಸಲ್ಲಿ ಈ ಸಕ್ಕರೆನ ಹಂಗೆ ಶೋಧಿಸಿ ಸಾಕ್ಬಿಟ್ಟಿರೋನು. ಅವ್ನ ಮನೆ ಕೆಲಸ ಮಾಡಿಸ್ಕೊಂಡಿರೋನು, ಅವ್ನ ತೋಟದ ಕೆಲಸ ಮಾಡಿಸ್ಕೊಂಡಿರೋನು, ಮನೇಲಿ ಲಿಟ್ರಿನೆಲ್ಲ ತೊಳ್ಸಿರೋನು, ಒಟ್ಟಿನಲ್ಲಿ ಕತ್ತೆ ಥರ ದುಡ್ಸ್ಕೊಂಡು ಬಿಸಾಕ್ಬಿಟ್ಟಿರೋನು. ಅಯ್ಯೋ, ಅದೆಲ್ಲ ತಪ್ಪಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟು ಹೇಳ್ತೀನಿ ನೀನು. ಹೋಗಲ್ಲ. ಸಕ್ಕರೆ ಬೈಲ್ ಶಾಂತಿ ಹತ್ರ ಫೈನಾನ್ಸ್ ಮಿನಿಸ್ಟರ್ದೇ ಏನು ನಡೆಯಲ್ಲ ಅಂತೆ, ಇನ್ನ ಡಬ್ಬ ಫೈನಾನ್ಷಿಯರ್ ನಡೆದು ಬಿಡ್ತೇನೋ. ನಾನು 2 ಕೊಟ್ಬಿಟ್ಟು ಬಿಡಿಸ್ಕೊಂಡು ಬಂದ್ಬಿಡ್ತಿದ್ದೆ ಗೊತ್ತಾ. ಅಲ್ಲೇ 2 17 ಲಕ್ಷ ಕೊಡ್ಬೇಕಾಗಿತ್ತು. ಬಿಸಾಕಿದಿರಲ್ಲ ಬಿಡೋ. ಅವತ್ ನನ್ನ ಕಟ್ಕಟೆಯಲ್ಲಿ ನಿಲ್ಸಿ ಎಲ್ರು ಲೈನಾಗಿ ಬಂದು ಬೈತಾ ಹೋದ್ರಲ್ಲ, ತಗೊಳ್ಳಿ ಈಗ ಎಡಿಸ್ಕೊಂಡು ತಗೊಂಡೋಗಿ. ರೋಹಿಣಿ, ನೀನು ಈ ಮನೆ ಉದ್ಧಾರ ಮಾಡಕ್ ಬಂದಿರೋದಮ್ಮ, ನನ್ನ ಬಂಗಾರ. ರೋಹಿಣಿ, ನೀನೀಗ ನಿಮ್ಮಪ್ಪನ ಹತ್ರ ಮಾತಾಡಕ್ ಶುರು ಮಾಡಿದ್ಯಾ? ಹಾಗಾದ್ರೆ ನೀನು ಒಂದ್ ಸ್ವಲ್ಪ ದಿನದಲ್ಲೇ ನಿಮ್ಮಪ್ಪ ಮಲೇಷಿಯಾದಿಂದ ನಮ್ಮ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿದೀನಿ ಅಲ್ವಾ ಮನೋಜ? ಅವ್ರು ಬಂದಾಗ ನೀನ್ ಹೀಗೆ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ನಮ್ಮ ಮನೋಜಂಗೆ ಒಂದು ಬಿಸ್ನೆಸ್ ಸೆಟ್ ಮಾಡಕ್ ದುಡ್ಡು ಕೊಟ್ಬಿಟ್ರೆ ಅವನ ಜೀವನನು ಸೆಟ್ ಆಗಿ ಹೋಗುತ್ತೆ. ಏನಂತೀಯ? ಪಾಪ ನಮ್ಮ ಮನೋಜ ಇನ್ನು ಎಷ್ಟು ದಿನ ಅಂತ ಹೀಗೆ ಕೆಲಸ ಇಲ್ಲದೆ ಇರ್ತಾನೆ ಹೇಳು. ಏನಿಂದೆ ನೀನು? ಈಗ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನ ಇಲ್ವಾ? ಹೋಗ್ತಿದ್ದಾನೆ. ಆದ್ರೆ ಪಾಪ ಅವನ ಓದಿಗೆ ಸರಿಯಾದ ಕೆಲಸ ಸಿಕ್ಲಿಲ್ವಲ್ಲ ಅಂತ ಹೇಳಿದೆ ಅಷ್ಟೇ. ಅವನ ಅರ್ಹತೆಗೆ ಅವನು ಟಾಪಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಿತ್ತು ಅಂತ ಹೇಳಿದೆ ಅಷ್ಟೇ. ಟಾಪಲ್ಲಿ ಕುತ್ಕೊಂಡು ಮಾಡೋ ಕೆಲಸ ಅಂತಂದ್ರೆ ಈ ಬ್ಯಾನರ್ ಕಟ್ಟೋದು, ಬ್ಯಾನರ್ ಬರೆಯೋದು, ಈ ಹೀರೋಗಳದ್ದು ಕಟೌಟಲ್ಲಿ ಹಾಕೋದು ಕೆಲಸ ಎಲ್ಲ ಇರುತ್ತೆ. ಅದನ್ನ ಕೂತ್ಕೊಂಡು ಮಾಡಕ್ಕೆ ಹೇಳಿದ್ ನಿನ್ನ ಮಗನಿಗೆ. ಸೂರ್ಯ, ದುಡ್ಡು ಕೊಟ್ಟಾಗಿದೆ, ಇನ್ ಮುಂದೆ ಇವ್ರಿಗೆ ಹಾಗೆಲ್ಲ ಮಾತಾಡಬೇಡಿ. ಯಾಕೆ ಮಾತಾಡಬಾರ್ದು? ಬಡ ಇಲ್ಲಿ. ಯಾಕೆ ಮಾತಾಡಬಾರ್ದು ಅಂತ? ನೀವು ಇವಾಗ ಕೊಟ್ಟಿರೋದು ನಮ್ಮ ಮನೆ ಮೇಲೆ ನಮಗೆ ಗೊತ್ತಿಲ್ಲದೆ ತೊಗೊಂಡಿರೋ ಸಾಲನ 17 ಲಕ್ಷ ಅಷ್ಟೇ. ಇದು ಬಿಟ್ಟು ತೊಗೊಂಡು ಹೋಗಿದಾನಲ್ಲ ಇವನು ಸಾಹೇಬ್ರು 27 ಲಕ್ಷ. ಅದು ಯಾವಾಗ ಕೊಡ್ತೀರಾ? ಯಾರು ಕೊಡ್ತಾರದು? ನಿಮ್ಮ ಮತ್ತೆ ಹೇಳ್ತಾ ಇದ್ರು ನಿಮಗೆ 17 ಲಕ್ಷ 2 ಬಿಸ್ಕೆಟ್ ಇದ್ದಂಗೆ ಅಂತ. ಹಂಗೆ 2 ಬಿಸ್ಕೆಟ್ನ ನಮ್ಮ ಕಡೆ ಎಸ್ಬಿಡಿ ಹತ್ಲಾಗೆ ತೊಗೊಂಡ್ಬಿಡ್ತೀವಿ. ಆಮೇಲೆ ಯಾರು ಈ ಪೆಂಗಿಯನ್ ಬಗ್ಗೆ ಮಾತಾಡ್ತಾರೆ? ಆ ದುಡ್ಡು ನನ್ನ ಮನೋಜ ದುಡ್ಡು ತೊಗೊಂಡ್ಬಂದು ನಿಮ್ಮ ಮುಖಕ್ಕೆ ಬಿಸಾಕ್ತಾರೆ. ಈಗ ಈ ದುಡ್ಡು ಬಂದಾಯ್ತಲ್ಲ, ಇನ್ಯಾರು ಏನು ಮಾತಾಡೋ ಆಗಿಲ್ಲ ಅಷ್ಟೇ. ಶಾಂತಿ, ನಮ್ಮ ಬಗ್ಗೆ ಯಾರು ಮಾತಾಡಬಾರ್ದು ಅಂದರೆ ನಾವು ಮಾಡೋ ಕೆಲಸನೂ ಹಾಗೇ ಇರಬೇಕು. ನೋಡಿ, ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ಇನ್ನು ಮುಂದೆ ಯಾರಿಗೂ ಗೊತ್ತಾಗದ ಹಾಗೆ ಯಾರೂ ಯಾವುದೇ ನಿರ್ಧಾರ ತಗೋಬಾರ್ದು, ಯಾವ ಕೆಲಸಗಳಿಗೂ ಕೈ ಹಾಕಬಾರ್ದು. ಶಾಂತಿ ಮಾಡಿ ಕೆಲಸದಿಂದ ನಾವೆಲ್ಲ ಇವತ್ತು ಆ ಫೈನಾನ್ಷಿಯಲ್ ಎದುರಿಗೆ ತಲೆ ತಗ್ಸಿ ನಿಲ್ಲಿಸುವಂಥ ಕೆಲಸ ಬಂತು. ಯಾರು
ಯಾರೂ ನಮ್ಮ ಮನೆ ಮರ್ಯಾದೆ ಹೋಗುವಂಥ ಕೆಲಸನ ಮಾಡಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ತಕ್ಷಣ ಹೋಗಿ ಈ ಹಣನೆಲ್ಲ ಫೈನಾನ್ಷಿಯರ್ ಕೊಟ್ಟು ನಮ್ಮ ಮನೆ ಪತ್ರನ ವಾಪಸ್ ತರೋ ಕೆಲಸ ಮಾಡಬೇಕು.